ಡಿ ಬಾಸ್ ದರ್ಶನ್ದು ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಿದೆ. ನಿಮ್ಮ ಅಭಿಪ್ರಾಯ? ಡೆವಿಲ್ ಪಿಕ್ಚರ್ ಮೂವಿದು ಪೋಸ್ಟ್ರಿಂದ ಹಿಡಿದು ಫಸ್ಟ್ ಶೋ ಹೋಗ್ತಾ ಇದ್ದೀನಿ. ಪೋಸ್ಟ್ರನ್ನ ಬಂದು 2 ಡೇಸ್ ಇದ್ದಂಗೆ ಆ ಪೋಸ್ಟ್ರನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಹಾಕ್ಕೊಂಡು ನಾನು ಅವ್ರ ಅಭಿಮಾನಿಯಾಗಿರೋದ್ರಿಂದ ಫುಲ್ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಫಸ್ಟ್ ಶೋ ಹೋಗಿ ಅಲ್ಲೂ ಬೈಟು ಕೊಡ್ತಾ ಇದ್ದೀನಿ. ಅಷ್ಟು ಪ್ರೀತಿಯಿಂದ ಇವರು ಸರ್ ಅಭಿಮಾನಿ ಅಂತ ಹೇಳಿದ್ರು. ಅದಕ್ಕೆ ಇಷ್ಟೊತ್ತು ನನ್ನ ಜೊತೆ ಇದ್ದಾರೆ. ಇವ್ರಿಗೋಸ್ಕರ ಒಂದು ಒಳ್ಳೆ ರೀಲ್ ಮಾಡಿದ್ದೀನಿ. ಇನ್ನೂ ಎಲ್ಲರೂ ದಯವಿಟ್ಟು ಶೇರ್ ಮಾಡಿ. ಇದರಿಂದ ದರ್ಶನ್ ಅಭಿಮಾನಿಗೆ ಅವರಿಗೆ ಮತ್ತು ದರ್ಶನ್ ಸರ್ಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ದರ್ಶನ್ ಸರ್ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಅವ್ರಿಗೆ ಒಳ್ಳೇದಾಗಲಿ ಅಂತ. ಈ ಡೆವಿಲ್ ಪಿಕ್ಚರ್ ಅಂತೂ ಸೂಪರ್ ಹಿಟ್ ಆಗುತ್ತೆ ಅಂತ ನಾನು ಡೇವನ್ನೇ ಅಂದ್ಕೊಂಡಿದ್ದೆ. ಅದು ಟ್ರಯಲ್ ಎಲ್ಲ ನೋಡ್ತಿದ್ದಂಗೆ ನನಗೆ ಫಿದಾ ಆಗೋಯ್ತು. ಅವ್ರ ಸ್ಟೈಲು, ಅವ್ರದ್ದು ಸಾಂಗು, ನಡೆಯೋ ಸ್ಟೈಲು ಅದೆಲ್ಲ. ನಾನು ಫಸ್ಟೇ ಅದು ಸಾರಿ ಬಿಡ್ಬಿಟ್ಟಿದ್ದೀನಿ, ದಯವಿಟ್ಟು ತಪ್ಪು ಕೊಡಿ, ಸ್ವಲ್ಪ ಗೊತ್ತಾ ಇದೆ. ಫಸ್ಟ್ ಶೋ ಹೋಗಿ 100 ಡೇಸ್ ಓಡೋ ಥರ ನಾನು ಮಾಡ್ತಾ ಇದ್ದೀನಿ. ಅಂದರೆ ನಾನು ನನ್ನ ಕೈಲಾಗಿದ್ದ ಪ್ರಮೋಷನ್ನ ನಾನು ಅವ್ರಿಗೆ ಸರ್ಗೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಜೈ ಡಿ ಬಾಸ್. ಜೈ ಡಿ ಬಾಸ್. ಜ್ವರ ಮತ್ತೆ ಯಾಕೆ ಮಾಡಿದ್ದಾರಂತೆ? ನಾನು ಡಿ ಬಾಸ್ ಪಕ್ಕ ಅಭಿಮಾನಿ. ಬಿಗ್ ಬಾಸ್ ಬಂದಾಗ ನಿಮ್ಮ ಬಗ್ಗೆ ನನಗೆ ಗೊತ್ತಾಗಿತ್ತು. ನಾನು ಬಿಗ್ ಬಾಸ್ಗಿಂತ ಮುಂಚೆನೇ ವರ್ಲ್ಡ್ಗೆ ಫೇಮಸ್ಸು. ವರ್ಲ್ಡಲ್ಲಿ 5,000 ನ್ಯೂಸ್ ಚಾನಲ್ಲು, 125 ದೇಶದಲ್ಲಿ ಬಂದಿದ್ದೀನಿ ಅಂದರೆ ಅದನ್ನು ನಂಬ್ತಾ ಇರಲಿಲ್ಲ. ಫಸ್ಟಿಗೆ ದರ್ಶನ್ ಸರ್ ಜೊತೆ ಹೀರೋ ಮಾಡಿರೋದು ಓಪನ್ ಮಾಡಿದ್ದೀನಿ. ಇದನ್ನು ನೋಡ್ಬಿಡಿ. ಹೆಸರೇ ದರ್ಶನ್ ಅಂತ ಮೂವಿ ನೇಮು. ದರ್ಶನ್ ಸರ್ ಫಸ್ಟ್ ಹೀರೋ, ನಾನು ಸೆಕೆಂಡ್ ಹೀರೋ. ತುಷಾರ್ ಪಾಂಡೆ ರೆಡ್ ಕಲರ್ ನನಗೆ ಹೀರೋಯಿನ್ನು, ಬ್ಲೂ ಕಲರ್ ನವನೀತ್ ಸಿಂಗ್ ದರ್ಶನ್ ಸರ್ಗೆ ಹೀರೋಯಿನ್ನು. ಓಲ್ಡ್ ಮೇಡಮ್ 30 ವರ್ಷದಿಂದ ಅದು. ಈಗ ಪ್ರಿಯಾಂಕಾ ಮೇಡಮ್ ಜೊತೆ ಮಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು 125 ದೇಶ, 5,000 ಚಾನಲ್. ಅಂದರೆ ಎಲ್ಲ ಕಿಸಿ ನಗ್ತಾ ಇದ್ರು. ಯಾಕಂದ್ರೆ ನಾನು ಏನು ಮಾಡಿದ್ದೀನಿ ಅದನ್ನು ಮಾತ್ರ ನಾನು ಹೇಳೋದು. ಒಂದೇ ಸೆಕೆಂಡ್. ಯಾರ ಹತ್ರ? ಬಿಗ್ ಬಾಸ್ ಹೇಮಂತ್ ಅವ್ರು. ಓಕೆ.